ಓಂ ಆದಿತ್ಯಾಯ ನಮಃ. ಓಂ ನಿಪರ್ವತ ಅದ್ಮಸದೋ ನ ಸೇದುಃ ಪತಿಂ ವೋ ಅಜ್ಞಾನಾಂ ತ್ವಯಾ ದೃಢಾನಿ ಸುಕ್ರತೋ ರಜಾಂಸಿ ಧೇನೂನಾಭಿಷುಧ್ಯಸಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತೆ ಅನುಶಾಸನ ಪರ್ವಣಿ ಅಯಮದ್ಯ ಭಾಗಃ ಸಪ್ತಾಶೀತ್ಯುತ್ತರ ದ್ವಿಶತತಮಃ 287ನೇಯ ಭಾಗ ಇದು. ಗತೇ ದಿವಸೆ ಆದಿತ್ಯ ಶಬ್ದಾರ್ಥಂ ವ್ಯಾಖ್ಯಾಸ್ಯನ್ ಷಟ್ತ್ರಿಂಶಃ ಬೃಹತಿ ಮಂತ್ರಃ ನಿಪರ್ವತ ಅದ್ಮಸದೋ ನ ಸೇದುಃ ಇತ್ಯಾಖ್ಯಃ. ರಘುನಾಥತೀರ್ಥೈಃ ಯಥಾ ವ್ಯಾಖ್ಯಾತಃ अपि च भगवन्तरायैः तदेव नाम यथा व्याख्यातं तत्सर्वमपि प्राश्रावि. तस्यैव मन्त्रस्य मम व्याख्यानमपि सन्यरूपी. तस्य व्याख्यानस्य विभिन्नाः आधारभूताः सर्वमूलस्थाः श्लोकाः अद्य व्याह्रियन्ते. ಆದಿತ್ಯ ಅನ್ನುವ ನಾಮದ ವಿವರವನ್ನ ಮಾಡುವಂಥ ನಿಪರ್ವತ ಅದ್ಮಸದೋ ನ ಸೇದುಃ ಅನ್ನುವಂಥ ಒಂದು ಮಂತ್ರದ ವ್ಯಾಖ್ಯಾನವನ್ನ ಕಳೆದ ದಿವಸ ನಾವು ನೋಡಿದ್ದೇವೆ. ರಘುನಾಥ ತೀರ್ಥರು ಅದಕ್ಕೇನು ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದು ನೋಡಿದ್ದೇವೆ. ಇದೇ ಮಂತ್ರ ಭಗವಂತರಾಯರ ವ್ಯಾಖ್ಯಾನದ ದೃಷ್ಟಿಯಲ್ಲಿ ಬೇರೆ ನಾಮವನ್ನು ಹೇಳ್ತದೆ. ಆದಿತ್ಯ ಅನ್ನುವಂತಹ ನಾಮವನ್ನು ವರ್ಣನೆ ಮಾಡುವಂಥದ್ದು ಬೇರೆಯ ಮಂತ್ರವೇ ಆಗಿದೆ. ಓದತೀನಾಂ ಇಂದ್ರದೇವೋ ನಮರ್ತ್ಯೋ ಜ್ಯಾಯಾನ್ನದಂ ಯೋ ಯುವತೀನೋಂ ಅಹನ್ನಹಿ ಪರಿಶಯಾನ ಮರಣಃ ಪತಿಂವೋ ಅಂತ ಅವರ ಮಂತ್ರ. ಪತಿಂವೋ ಅಜ್ಞಾನಾಂ ಎಂಬಲ್ಲಿ ಜ್ಞಾನಾಂ ಎಂಬುದು ಪುಷ್ಕರಾಕ್ಷಾಯ ನಮಃ ಅನ್ನುವಂಥ ಮುಂದಿನ ಮಂತ್ರಕ್ಕೆ ಹೋಗಿದೆ. ಅನ್ನುವುದು ಈ ಆದಿತ್ಯ ಅನ್ನುವ ನಾಮದ ಜೊತೆಗೆ ಸೇರಿಕೊಂಡಿದೆ. ಹೀಗೆ 36 ಅಕ್ಷರಗಳು ಭಗವಂತರಾಯರಿಗೆ ಮುಖ್ಯವಾದ್ದರಿಂದ ಅವರ ದೃಷ್ಟಿಯಲ್ಲಿ ಆದಿತ್ಯ ಅನ್ನುವ ನಾಮವನ್ನು ವ್ಯಾಖ್ಯಾನಿಸುವ ಮಂತ್ರ ಬೇರೆಯಾಗಿದೆ. ಈಗ ನಾವು ನೋಡಿದಂಥ ಸುಕ್ರತೋ ರಜಾಂಸಿ ತ್ವಯಾ ದೃಢಾನಿ ಅನ್ನುವಂಥ ಈ ಒಂದು ಭಾಗ ಮತ್ತೆ ನಿಪರ್ವತ ಅದ್ಮಸದೋ ನ ಸೇದುಃ ಇವೆಲ್ಲ ಮಂತ್ರಗಳು ಭಗವಂತರಾಯರ ದೃಷ್ಟಿಯಲ್ಲಿ ಸ್ವಯಂಭುವೇ ನಮಃ ಮತ್ತೆ ಸ್ವಯಂಭೂ ಶಬ್ದ ಮತ್ತೆ ಶಂಭು ಶಬ್ದ ಅದರ ಜೊತೆಗೆ ಸೇರಿಕೊಂಡಿವೆ. ಆದಿತ್ಯ ಶಬ್ದಕ್ಕೆ ಭಗವಂತರಾಯರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನ ನೋಡೋದು ಬಾಕಿ ಇದೆ. ಮತ್ತೆ ಭಗವಂತರಾಯರ ದೃಷ್ಟಿಯಲ್ಲಿ ಆದಿತ್ಯ ಅನ್ನುವ ಶಬ್ದಕ್ಕೆ ಮಂತ್ರ ಬೇರೆ ಇದ್ರೂ ಕೂಡ ರಘುನಾಥ ತೀರ್ಥರ ದೃಷ್ಟಿಯಲ್ಲಿ ಈಗಾಗಲೇ ಯಾವ ಮಂತ್ರವನ್ನ ನಾವು ನೋಡಿದ್ದೀವಿ ಆ ಮಂತ್ರಕ್ಕೆ ನನ್ನ ಅಭಿಪ್ರಾಯದ ದೃಷ್ಟಿಯಲ್ಲಿ ಏನೊಂದು
ಅನ್ವಯಾರ್ಥ ಮತ್ತು ತಾತ್ಪರ್ಯ ಇದೆ ಅಂತ ಅನ್ನೋದನ್ನ ಕಳೆದ ದಿವಸ ನಾವು ನೋಡಿದ್ದೇವೆ. ಅದಕ್ಕೆಲ್ಲದಕ್ಕೂ ಕಾರಣಗಳೇನು, ಹಾಗೆ ನಾನು ವ್ಯಾಖ್ಯಾನ ಮಾಡಲಿಕ್ಕೆ ಕಾರಣ ಏನು ಅಂತ ಅನ್ನೋದನ್ನ ಈಗ ಗಮನಿಸಬೇಕು. ಸುಕ್ರತುಹು ಅಂತ ಆ ವೇದ ಮಂತ್ರದಲ್ಲಿದೆ. ಸುಕ್ರತು ಅಂತಂದ್ರೆ ಪ್ರಧಾನ ಅಂತ ಅರ್ಥ. ಮತ್ತೆ ಆದಿತ್ಯ ಅನ್ನೋ ಶಬ್ದಕ್ಕೂ ಕೂಡ ಆದವು ಸೃಷ್ಟಿ ಆದಿ ಕಾಲದಲ್ಲಿ, ಮತ್ತೆ ಎಲ್ಲ ದೇವತೆಗಳ ಆದಿ ಸ್ಥಾನದಲ್ಲಿ ಇರೋನಾದ್ರಿಂದ ಈತನನ್ನ ಆದಿತ್ಯ ಅಂತ ಹೇಳ್ತಾರೆ. ಹೀಗೆ ಕಾಲದ ದೃಷ್ಟಿಯಿಂದಲೂ ಮತ್ತೆ ಸ್ಥಾನದ ದೃಷ್ಟಿಯಿಂದಲೂ ಕೂಡ ಆತ ನಮಗೆಲ್ಲರಿಗೂ ಕೂಡ ಆದಿಯಾದವನು. ಇದೇ ಒಂದು ಅಭಿಪ್ರಾಯವನ್ನ ಎರಡು ವೇದ ಮಂತ್ರ ಮತ್ತು ವಿಷ್ಣು ಸಹಸ್ರನಾಮದ ಶಬ್ದ ಅವೆರಡೂ ಕೂಡ ಹೇಳ್ತೇವೆ. ಆದಿತ್ಯ ಅಂದ್ರೂ ಅದೇ ಅರ್ಥ. ಸುಕ್ರತು ಅಂತ ಅನ್ನೋ ಶಬ್ದಕ್ಕೂ ಕೂಡ ಅವೇ ಅರ್ಥಗಳಿವೆ. ಸುಕ್ರತು ಅನ್ನೋ ಒಂದು ಶಬ್ದ ಈ ಹಿಂದೆ ಬಂದಿತ್ತು, ಒಂದೆರಡು ಮೂರು ಮಂತ್ರಗಳ ಹಿಂದೆ. ಕ್ರತುಹು ಕೃತಿಸ್ವರೂಪತ್ವ ಅಂತ ಗೀತಾ ತಾತ್ಪರ್ಯದಲ್ಲಿ ನೋಡಿದ್ದೀವಿ. ಅವನು ಕಾರ್ಯಸ್ವರೂಪನಾಗಿದ್ದಾನೆ. ಭಗವಂತನ ಗುಣಗಳು ಕ್ರಿಯೆಗಳೆಲ್ಲವೂ ಅವನಿಂದ ಅಭಿನ್ನ. ಆದ್ದರಿಂದ ಆತ ಕ್ರತು. ಸುಕ್ರತು ಅಂದ್ರೂ ಅದೇ ಅರ್ಥ. ಗೀತಾ ತಾತ್ಪರ್ಯ 9ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ಬಂದಿದೆ ಅದು. ಕ್ರತು ಸಹ ಸರ್ವಕರ್ತೃತ್ವ, ಐತರೆಯ ಭಾಷ್ಯದಲ್ಲಿ ಸರ್ವಕರ್ತ ಆದ್ರಿಂದ ಅವನನ್ನು ಕ್ರತು ಅಂತ ಹೇಳ್ತಾರೆ. ಸಕ್ರತುರ್ ಜ್ಞಾನರೂಪತ್ವಾತ್, ಈಶಾವಾಸ್ಯ ಭಾಷ್ಯ ಹೇಳುವಂತೆ ಅವನು ಜ್ಞಾನಸ್ವರೂಪನಾದ್ರಿಂದ ಕ್ರತುವಾಗಿದ್ದಾನೆ. ಕ್ರತುಹು ಒಂದು ಪ್ರಧಾನ ಅನ್ನೋ ಅರ್ಥವನ್ನ ಋಗ್ಭಾಷ್ಯ 1ನೇ ಅಧ್ಯಾಯದ 17ನೇ ಸೂಕ್ತದ 5ನೇ ಮಂತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಕ್ರತುಹು ಅಂದ್ರೆ ಪ್ರಧಾನ ಅನ್ನೋ ಅರ್ಥವನ್ನು. ಇವೆಲ್ಲ ಅರ್ಥಗಳನ್ನ ಈ ಹಿಂದೆ ನಾವು ನೋಡಿ ಮುಗಿಸಿದ್ದೀವಿ. ಆದಿತ್ಯ ಶಬ್ದಕ್ಕೆ ಮತ್ತೇನು ಅರ್ಥಗಳನ್ನ ನಾವು ನೋಡಬಹುದು ಅಂತ ಅನ್ನೋದನ್ನ ಈ ಮುಂದೆ ಗಮನಿಸೋಣ. ಸಯೇವ ಆದಿತ್ಯ ಸಂಸ್ಥಶ್ಚ ಸಹ್ಯಾದಿರ್ ಜಗತೋ ವಿಭು ತತಃ ಸರ್ವೇಷು ಭೂತೇಷು ಜೀವಾನಾಂ ವಿನಿಯಾಮಕ ಅಂತ ಐತರೇಯ ಭಾಷ್ಯದಲ್ಲಿ ಕಂಡುಬರುವಂತಹ ಒಂದು ಉಲ್ಲೇಖ ಇದು. ಅವನು ಸೂರ್ಯನಲ್ಲಿ ಅಂತರ್ಗತನಾಗಿದ್ದಾನೆ, ಜಗತ್ತಿಗೆ ಆದಿಯಾಗಿದ್ದಾನೆ. ಇದು ಆದಿ ಅನ್ನೋ ಶಬ್ದದ ಅರ್ಥ. ತ ಅಂದ್ರೆ ಸರ್ವಭೂತೇಶು ತತ, ಎಲ್ಲಾ ಜೀವಗಳಲ್ಲೂ ಅವನು ವ್ಯಾಪ್ತ ಅಂತ ಅರ್ಥ. ಮತ್ತೆ ಯ ಅಂದ್ರೆ ಯ ಅನ್ನೋ ಧಾತು ನಿಯಮನ ಮಾಡುವುದು ಅನ್ನೋ ಅರ್ಥವನ್ನು ಹೇಳ್ತದೆ. ಹೀಗೆ ಎಲ್ಲದಕ್ಕೂ ಆದಿಯಾಗಿದ್ದು, ಎಲ್ಲರಲ್ಲೂ ವ್ಯಾಪ್ತನಾಗಿದ್ದು, ಪ್ರತಿಯೊಬ್ಬರನ್ನು ಕೂಡ ನಿಯಮಿಸುವವನು ಅಂತ ಅದರ ಅರ್ಥ. ಆದಿತ್ಯ ಸಂಸ್ಥಿತೋ ವಿಷ್ಣು ಆದೇಹೆ ಆದಿತ್ಯ ನಾಮಕಃ. ಸೂರ್ಯನಲ್ಲಿ ಇದ್ದೇನೆ, ಮತ್ತೆ ಎಲ್ಲರಿಗೂ ಆದಿ ಕಾರಣನೂ ಆಗಿದ್ದಾನೆ. ಇದು ಐತರೇಯ ಉಪನಿಷತ್ ಭಾಷೆಯಲ್ಲಿ ಬರುವಂತಹ ಮತ್ತೊಂದು ಉದ್ಧಾರ. ವಿಷ್ಣು ಆದಿತ್ಯ ಇತ್ಯಪಿ ಆದಾನಾತ್ ಸರ್ವ ವಸ್ತೂನಾಂ, ಎಲ್ಲಾ ವಸ್ತುಗಳನ್ನು ಕೂಡ ತನ್ನ ವಶದಲ್ಲಿಟ್ಕೊಳ್ಳುವಂಥವನು. ಆದ್ರಿಂದ ಅವನನ್ನ ಆದಿತ್ಯ ಅಂತ ವರ್ಣನೆ ಮಾಡ್ತಾರೆ. ಇದು ಐತರೇಯ ಉಪನಿಷತ್ನಲ್ಲಿ ಭಾಷೆಯಲ್ಲಿ ಬಂದಿರುವಂತಹ ಮತ್ತೊಂದು ಉದ್ಧಾರ. ಆದಾನಾದ್ ಆದಿತ್ಯ ಛಾಂದೋ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ 8ನೇ ಅಧ್ಯಾಯದ 2ನೇ ಬ್ರಾಹ್ಮಣದಲ್ಲಿ 14ನೇ ಮಂತ್ರ ಒಂದು ಆದಾನಾಥ್, ಎಲ್ಲರನ್ನೂ ತನ್ನ ಹತ್ತಿರ ಇಟ್ಕೊಳ್ಳುವವನು, ತನ್ನ ವಶದಲ್ಲಿ ಇಟ್ಕೊಳ್ಳುವವನು ಅಂತ ತಿಳಿಸ್ತದೆ. ಆದಿತ್ಯ ತು ಅದಿತೇಹೇ ಸುತಃ ಅಂತ ತೈತ್ತರೀಯ ಭಾಷ್ಯದಲ್ಲಿ ಅದಿತಿಯ ಮಗನಾದ್ರಿಂದ ಅವನನ್ನ ಆದಿತ್ಯ ಅಂತ ವರ್ಣನೆ ಮಾಡಿದಂಥ ಒಂದು ಉಲ್ಲೇಖ ಕಾಣಿಸ್ತದೆ. ಆದಿತ್ಯೋ ರಶ್ಮಿಭಿಃ ಇತಿ ಆದಿತ್ಯಾಃ
ಸೂರ್ಯನಲ್ಲಿದ್ದು ಹವಿಸ್ಸನ್ನು ಸ್ವೀಕಾರ ಮಾಡುವುದರಿಂದ ಅವನಿಗೆ ಆದಿತ್ಯ ಅನ್ನುವ ಹೆಸರಿದೆ. ಆದಾನಾದ್ ಹವಿಷಾಂಸದ ಆದಿತ್ಯನಾಮ ಸಂಪ್ರೋಕ್ತಃ ಸಯೇವ ದಕ್ಷಿಣಾಕ್ಷಸ್ಥಃ. ನಮ್ಮ ಬಲಗಣ್ಣಿನಲ್ಲಿ ಆ ಆದಿತ್ಯ ಎಂಬ ಹೆಸರಿನ ಭಗವಂತ ಇದ್ದಾನೆ. ಆದಾನಾದ್ ಆಯುಷಶ್ಚೈವ ಸ ಆದಿತ್ಯ ಉದೀರಿತಃ ಛಾಂದೋಗ್ಯ ಭಾಷ್ಯ. ಜನರ ಆಯುಷ್ಯವನ್ನೆಲ್ಲವನ್ನೂ ಕೂಡ ಆತ ಹೀರುತ್ತಾನೆ, ಆದ್ರಿಂದ ಆದಿತ್ಯ ಅಂತ ಅವನಿಗೆ ಹೆಸರು. ಆದಿತ್ಯಶ್ಚ ಅದನಾದ್ ಅಪಾಂ ಆದಾನಾದ್ ಅಪಾಂ. ನೀರನ್ನ ಹೀರಿಕೊಳ್ತಾನೆ ಸೂರ್ಯನ ಅಂತರ್ಯಾಮಿಯಾಗಿದ್ದು ತನ್ನ ಕಿರಣಗಳ ಮೂಲಕ, ಅದರಿಂದ ಅವನಿಗೆ ಆದಿತ್ಯ ಅಂತ ಹೆಸರು. ಆ ಅಂತಂದ್ರೆ ಆದಿ ಅಂತ ಅರ್ಥ, ತ ಅಂತಂದ್ರೆ ಜ್ಞಾನ ರೂಪ, ತ ಅಂದ್ರೆ ವ್ಯಾಪ್ತ ಅಂತ ಅರ್ಥ, ಜ್ಞಾನ, ಮತ್ತೆ ಯ ಅಂದ್ರೆ ಜ್ಞಾನ ರೂಪ ಅಂತ ಅರ್ಥ. ಯಮು ಉಪರಮೆ ಅಂತ ಧಾತು ಇಟ್ಕೊಂಡಾಗ ಅದಕ್ಕೆ ನಿಯಾಮಕ ಅಂತ ಅರ್ಥ ಆಗ್ತದೆ. ಯಾ ಪ್ರಾಪಣೆ ಅಂತ ಧಾತು ಇಟ್ಕೊಂಡ್ರೆ ಅದಕ್ಕೆ ಜ್ಞಾನ ಅಂತ ಅರ್ಥ ಆಗ್ತದೆ. ಅಥ ಆದಿತ್ವಾತ್ ಆತತಸ್ತ್ವಾಚ್ಚ ಜ್ಞಾನರೂಪತ್ವತಸ್ತತಃ ತಥಾ ಆದಿತ್ಯ. ಈ ಮೂರು ಕಾರಣದಿಂದ ಅವನನ್ನ ಆದಿತ್ಯ ಅಂತ ಹೇಳ್ತಾರೆ. ಜಗತ್ತಿಗೆ ಆದಿ ಕಾರಣನಾಗಿದ್ದಾನೆ ಇವನು. ದೇವತೆಗಳನ್ನು ತನ್ನೊಳಗೆ ಸೆಳೆದುಕೊಳ್ತಾನೆ ಪ್ರಳಯ ಕಾಲ ಇತ್ಯಾದಿ ಪ್ರಸಂಗಗಳಲ್ಲಿ. ಅದಕ್ಕಾಗಿ ಅವನನ್ನ ಆದಿತ್ಯ ಅಂತ ವರ್ಣಿಸ್ತಾರೆ. ಛಾಂದೋಗ್ಯ ಉಪನಿಷತ್ನಲ್ಲಿಯೇ 3-4 ಕಡೆ ಆತನ ಆದಿತ್ಯ ಶಬ್ದದ ವ್ಯಾಖ್ಯಾನ ಇದೆ. ಆದಿತ್ಯನಾಮ ಚಾದಿತ್ವಾತ್ ತದ್ವ್ಯಾಪ್ತಂ ಸೂರ್ಯಮಂಡಲಂ. ಸೂರ್ಯಮಂಡಲದೊಳಗೆ ಅವನೇ ವ್ಯಾಪಿಸಿಕೊಂಡಿದ್ದಾನೆ. ಆದದಾನಃ ಪ್ರಯಾತಿ. ನಮ್ಮೆಲ್ಲರ ಆಯುಷ್ಯವನ್ನ ಸೆಳೆದುಕೊಂಡು ಯಾತಿ ಪ್ರಯಾಣ ಮಾಡ್ತಾನೆ. ಆ ಕಾರಣಕ್ಕಾಗಿಯೂ ಕೂಡ ಅವನನ್ನ ಆದಿತ್ಯ ಅಂತ ಹೇಳ್ತಾರೆ. ಋಗ್ಭಾಷ್ಯದಲ್ಲಿ ಬಂದಿರುವಂತಹ ಒಂದು ಉಲ್ಲೇಖ ಅದು. ಆದಿತ್ಯಾಖ್ಯ ಸ ಆದಿತ್ಯ ಆದದಾತಿ ಆಯು ಅಸ್ಯ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದ ಉಲ್ಲೇಖ. ತಸ್ಮಾದ್ ಆದಿತ್ಯನಾಮಾನಂ ಆದಿತ್ಯಸ್ಥಂ ಜನಾರ್ದನಂ ಬ್ರಹ್ಮ ಉಪಾಸೀತ ಪರಮಂ ಸರ್ವ ವೇದಜ್ಞತಾ ತತಃ. ಆದಿತ್ಯಾಂತರ್ಗತನಾದಂಥ ಭಗವಂತನನ್ನು ಉಪಾಸಿಸುವುದರಿಂದ ಎಲ್ಲ ಜ್ಞಾನಗಳ ಪ್ರಾಪ್ತಿನೂ ಆಗ್ತದೆ ಅಂತ ವರ್ಣನೆ ಮಾಡ್ತಾರೆ. ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಆ ಒಂದು ಅಭಿಪ್ರಾಯ ಕೇಳಿ ಬರ್ತದೆ. ಸೂರ್ಯ ನಮ್ಮ ದೇಹದ ಅಭಿಮಾನಿಯೂ ಕೂಡ ಹೌದು. ದೇಹಾಭಿಮಾನಿ ಸರ್ವೇಷಾಂ ದೇಹಿನಾಂ ಹಿ ದಿವಾಕರ ಅಂತ ಭಾಗವತ ತಾತ್ಪರ್ಯದ ಒಂದು ಉಲ್ಲೇಖ. ಎಲ್ಲ ದೇಹಗಳ ಒಳಗಿದ್ದು ಆ ದೇಹಿಗಳನ್ನ ನಿಯಮಿಸುವವನು, ಅವರವರ ದೇಹಕ್ಕೆ ನಿಯಾಮಕನಾದವನು ಈ ಸೂರ್ಯ. ಅದಲ್ಲದೆ ಜ್ಞಾನದಾಯಕನೂ ಕೂಡ ಅವನು ಹೌದು. ಹೀಗೆ ಸೂರ್ಯನಲ್ಲಿ ಅಂತರ್ಗತನಾದಂತಹ ಭಗವಂತನ ಉಪಾಸನೆಯನ್ನ ಗಾಯತ್ರಿಯಲ್ಲಿ ನಾವು ನೋಡ್ತೀವಿ. ಅದನ್ನ ಹೆಚ್ಚು ವಿವರಿಸಬೇಕಾಗಿಲ್ಲ ಇಲ್ಲಿ. ರುದ್ರನನ್ನು ಆದಿತ್ಯ ಅಂತ ಕರೀತಾರೆ, ಯಾಕಂದ್ರೆ ಆದಿಕಾಲ ಸ್ಥಿತನಾದ್ದರಿಂದ. ರುದ್ರ ಮೊದಲಾದವರಿಗೆ ಆದಿತ್ಯ ಎಂಬ ಶಬ್ದ ಬಂದದ್ದು ಮತ್ತು ಸೂರ್ಯನಿಗೂ ಕೂಡ ಆದಿತ್ಯ ಎಂಬ ಶಬ್ದ ಬಂದದ್ದು ಭಗವಂತನಿಂದಲೇ ಆಗಿದೆ. ತತ್ಸಂಬಂಧ ಹತ್ತು ಸೂರ್ಯಸ್ಯ ತನ್ನಾಮ. ಭಗವಂತನ ಅಧೀನರಾದ್ದರಿಂದ ಭಗವಂತನೇ ಕೊಟ್ಟ ನಾಮಗಳು ಇವೆಲ್ಲ ಸೂರ್ಯ ಮತ್ತು ರುದ್ರ ಮೊದಲಾದವರಿಗೆ. ಹೀಗೆ ಸರ್ವಮೂಲದಲ್ಲಿ ಅನೇಕ ಕಡೆ ಆದಿತ್ಯ ಅನ್ನೋ ಶಬ್ದದ ವ್ಯಾಖ್ಯಾನವನ್ನು ನಾವು ನೋಡ್ತೇವೆ. ಆದಿತ್ಯ ಅನ್ನೋ ಶಬ್ದಕ್ಕೆ ಈಗಾಗಲೇ ಯ
ಅಂದ್ರೆ ಜ್ಞಾನರೂಪ ಅಂತ ಅರ್ಥ ನೋಡಿದ್ದೀವಿ. ಕ್ರತು ಅಂದ್ರೂ ಕೂಡ ಜ್ಞಾನರೂಪ ಅಂತಾನೆ ಅರ್ಥ. ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಅದು ಬಂದಿದೆ. ಹೀಗೆ ವೇದ ಮಂತ್ರ ಮತ್ತು ಸುಕ್ರತು ಅನ್ನುವ ಶಬ್ದವನ್ನು ಒಳಗೊಂಡಂತಹ ವೇದ ಮಂತ್ರ ಮತ್ತು ವಿಷ್ಣು ಸಹಸ್ರನಾಮದ ಆದಿತ್ಯ ಅನ್ನುವ ಶಬ್ದಕ್ಕೆ ಎರಡು ಸಮಾನತೆಗಳು. ಒಂದು ಪ್ರಧಾನ ಎಂಬ ಅರ್ಥದಿಂದ, ಮತ್ತೊಂದು ಜ್ಞಾನರೂಪ ಎಂಬ ಅರ್ಥದಿಂದ. ಇವಿಷ್ಟು ಅರ್ಥಗಳನ್ನ ಅಲ್ಲಿ ಆದಿತ್ಯ ಅನ್ನುವ ಶಬ್ದಕ್ಕೆ ನಾವು ನೋಡಬಹುದು. ಹೇ ಸುಕ್ರತೋ ಅಂತ ಈ ಮಂತ್ರದ ಅನ್ವಯ ಪ್ರಾರಂಭ ಕಂಡಿತ್ತು. ಪ್ರಧಾನನಾದ ಭಗವಂತನೇ, ಸರ್ವೋತ್ತಮನಾದ ಭಗವಂತನೇ ಅಂತ ಅದಕ್ಕರ್ಥ. ಅಜ್ಞಾನಾಂ ಶ್ರುತೀನಾಂ, ನಾಶರಹಿತವಾದ ಶ್ರುತಿಗಳ ಪತಿ ಈ ಪ್ರಾಣದೇವ, ಶ್ರುತಿ ತತಿಗಳ ಒಡೆಯ. ಅವನು ವಹ ತ್ವದಧೀನ, ನಿನ್ನ ಅಧೀನ ಅವನು. ಪ್ರಾಣ ಮತ್ತು ಚತುರ್ಮುಖ ಇಬ್ಬರು ಕೂಡ ಆಗಬಹುದು. ಅವನ ಎದುರುಗಡೆ ಈ ಪರ್ವತ, ಎಲ್ಲಾ ಪರ್ವತರು ಕೂಡ ಕೈಕಟ್ಟಿ ನಿಂತಿರ್ತಾರೆ ಅಂತ ನಾನು ಅದನ್ನು ವ್ಯಾಖ್ಯಾನ ಮಾಡಿದ್ದೇನೆ. ಪರ್ವತರು ಅಂದ್ರೆ ಯಾರು? ಗರುಡ, ಶೇಷ, ರುದ್ರ ಈ ಮೂವರು, ಮತ್ತೆ ಎಲ್ಲಾ ಜೀವರನ್ನು ಕೂಡ ಪರ್ವತ ಅಂತ ಕರೀತಾರೆ. ಯಾಕೆ ಹೀಗೆ ವ್ಯಾಖ್ಯಾನ ಮಾಡಬೇಕು ಅಂತ ಒಂದು ಪರ್ವತ ಎಂಬ ಶಬ್ದಕ್ಕೆ ವ್ಯಾಖ್ಯಾನ ಎಲ್ಲಿ ಕಂಡು ಬರ್ತದೆ? ಅದನ್ನ ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ 20ನೇ ಅಧ್ಯಾಯದ 68ನೇ ಶ್ಲೋಕದಲ್ಲಿ ನೋಡಬೇಕು. ಹರಿವಂಶ ಮೊದಲಾದ ಕಡೆ ಬರುವಂತಹ ಧನ್ಯಾಶ್ಚರ್ಯ ಉಪಾಖ್ಯಾನ ಏನಿದೆ ಅದರ ವಿವರ ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದಲ್ಲಿದೆ. ನಾರದ ಹೀಗೆ ಎಲ್ಲ ದೇವತೆಗಳನ್ನು ಕುರಿತು ಹೇಳಿದಂಥ ಒಂದು ಮಾತು ಅಲ್ಲಿ ಕೇಳಿ ಬರ್ತದೆ. ಗಂಗಾ ನದಿಯಲ್ಲಿ ಕೂರ್ಮ ರೂಪದಿಂದ ಇದ್ದಂತಹ ಒಬ್ಬ ದೇವನನ್ನು ನೋಡಿದೆ, ನೀನೇ ಶ್ರೇಷ್ಠ ಅಂತ ವರ್ಣಿಸಿದೆ. ಅವನು ನನಗಿಂತ ಗಂಗೆ ಉತ್ತಮ ಅಂತ ಹೇಳಿದ. ಆ ಗಂಗೆ ನನಗಿಂತ ವರುಣ ಉತ್ತಮ ಅಂತ ಹೇಳಿದಳು. ವರುಣ ಪೃಥ್ವಿ ನನಗಿಂತ ಪೃಥ್ವಿಯೇ ಉತ್ತಮಳು ಅಂತ ಹೇಳಿದ. ವರುಣನಿಗಿಂತ ಪೃಥ್ವಿ ಉತ್ತಮಳು ಅಂದ್ರೆ ಪೃಥ್ವಿ ಶಬ್ದ ವಾಚ್ಯಳಾದಂತಹ ಪಾರ್ವತಿ ಅಂತ ಅರ್ಥ. ಪ್ರತಿತತ್ವಾತ್ ಪೃಥಿವ್ಯಾಹ, ಪ್ರಸಿದ್ಧಳಾದ್ದರಿಂದ ಪಾರ್ವತಿ ದೇವಿಗೆ ಪೃಥ್ವಿ ಅಂತ ಹೆಸರು. ಅವಳೇ ನನಗಿಂತ ಶ್ರೇಷ್ಠಳು ಅಂತ ವರುಣ ಹೇಳಿದ. ಶಿವಂ ಶೇಷಂ ಗರುಡಂ ಚಾಹ ಸಾಪಿ ಪರಾವನಾತ್ ಪರ್ವತ ನಾಮಧೇಯಾನ್. ಆ ಪಾರ್ವತಿ ದೇವಿ ನನಗಿಂತ ಗರುಡ ಶೇಷರುದ್ರರೇ ಉತ್ತಮರು ಅಂತ ಹೇಳಿದಳು. ಆ ಗರುಡ ಶೇಷರುದ್ರರನ್ನ ಆ ಪಾರ್ವತಿ ಹೇಳಿದ ಶಬ್ದ ಪರ್ವತ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಪುರಾಣಗಳಲ್ಲಿ ಇವತ್ತೆಲ್ಲ ಪೃಥ್ವಿ ಅಂತ ಇಷ್ಟೇ ಶಬ್ದ ಇದೆ ಪಾರ್ವತಿಗೆ. ಗರುಡ ಶೇಷರುದ್ರರಿಗೆ ಪರ್ವತ ಅನ್ನುವಂಥ ಶಬ್ದ ಮಾತ್ರ ಇದೆ. ಅವರು ಆ ಮೂವರು ಪರ್ವತರು ಯಾಕೆಂದ್ರೆ, ಪರ್ವತ ನಮಗೀಗ ಕಾಣಿಸುವಂತೆ, ಇವತ್ತಿನ ಕೋಶಗಳಲ್ಲಿ ಕಾಣಿಸುವಂತೆ, ಪರ್ವಭಿಹಿ ಪರ್ವತಃ ಸ್ಮೃತಃ, ಪರ್ವಗಳು ಉಳ್ಳದ್ದು. ಅನೇಕ ಹಂತಗಳಿರ್ತವೆ ಪರ್ವತಗಳಲ್ಲಿ. ಕೆಳಭಾಗ, ಮೇಲ್ಭಾಗ. ಪರ್ವತಗಳಲ್ಲಿ ಪರ್ವತ ಅನ್ನೋ ಶಬ್ದಕ್ಕೆ ಮಡಿಕೆ ಅಂತನೂ ಒಂದು ಅರ್ಥ ಇದೆ, ಫೋಲ್ಡ್ಸ್ ಅಂತ ಅರ್ಥ ಅದಕ್ಕೆ. ಅನೇಕ ಪರ್ವಗಳಿಂದ ಕೂಡಿದ್ದೇ ಈ ಪರ್ವತ ಅನ್ನೋದು. ಇವತ್ತು ನಮಗೆ ಹಾಗೆ ಕೋಶಗಳಲ್ಲಿ ಕಾಣಿಸ್ತದೆ. ಅನೇಕ ತಪ್ಪಲು ಪ್ರದೇಶಗಳು, ಕೆಳಭಾಗ, ಆಮೇಲೆ ಅದರ ಮೇಲ್ಭಾಗ, ಮತ್ತೊಂದು ಭಾಗ, ಹೀಗೆ ಮಡಿಕೆಗಳ ರೂಪದಲ್ಲಿ, ಫೋಲ್ಡ್ಸ್ಗಳ ರೂಪದಲ್ಲಿ ಇರುವಂಥದ್ದು ಈ ಪರ್ವತ. ಪರ್ವ ಅಂದ್ರೆ ಭಾಗ ಅಂತ ಅರ್ಥ. ಭಾಗಗಳನ್ನು ಒಳಗೊಂಡದ್ದು ಈ ಪರ್ವತ ಅಂತ ಇವತ್ತಿನ ಕೋಶದಲ್ಲಿ ಕಾಣಿಸ್ತದೆ. ಅಥವಾ ಪರ್ವತಿ, ಪೂರಯತಿ ಅಂತ ಆ ಪರ್ವತಕ್ಕೆ ಮತ್ತೊಂದು ವ್ಯಾಖ್ಯಾನ ಮಾಡ್ತಾರೆ. ಪರ್ವ ಪೂರಣೆ ಅಂತ ಮತ್ತೊಂದು ಧಾತು ಇದೆ. ಪರ್ವ ಪೂರಣೆ ಅನ್ನುವ ಧಾತುವಿಗೆ ಅತಚ್ ಅಂತ ಪ್ರತ್ಯಯ ಬಂದು ಪರ್ವತ ಅಂತ ಶಬ್ದ ನಿಷ್ಪನ್ನವಾಗಿದೆ. ಇದು ಪರ್ವ ಶಬ್ದದ ವ್ಯಾಖ್ಯಾನ ಇವತ್ತು ನಮಗೆ ಕಾಣಿಸುವಂಥದ್ದು. ಆದರೆ ಆಚಾರ್ಯರ ದೃಷ್ಟಿಯಲ್ಲಿ ಅವನಾತ್ ಪರ್ವತ ನಾಮಧೇಯ, ಪರ್ವತ ಅನ್ನೋ ಶಬ್ದಕ್ಕೆ ಇದೊಂದು ವಿಶಿಷ್ಟವಾದ ಅರ್ಥ. ಪರರನ್ನ, ಇನ್ನೊಬ್ಬರನ್ನ ರಕ್ಷಿಸುವ ಮೂಲಕ,
ಗರುಡ ಶೇಷರುದ್ರರು ತಮಗಿಂತ ಕೆಳಗಿನ ಎಲ್ಲಾ ದೇವತೆಗಳನ್ನು ರಕ್ಷಿಸ್ತಾರೆ. ಆದ್ರಿಂದ ಅವರನ್ನ ಪರ್ವತ ಅಂತ ಹೇಳ್ತಾರೆ. ಅವನ ಅಂದ್ರೆ ರಕ್ಷಿಸುವುದು, ಪರ ಅವನ ಪರ್ವ. ಅಥವಾ ಮತ್ತೊಂದು ವ್ಯಾಖ್ಯಾನ ಅದಕ್ಕೆ ಮಾಡಬಹುದು, ಪರೇಭ್ಯ ಅವಂತಿ. ನಮಗೆ ಯಾರಾದರೂ ಶತ್ರುಗಳಿದ್ರೆ ಆ ಶತ್ರುಗಳ ಮೂಲಕ ನಮ್ಮನ್ನು ರಕ್ಷಿಸ್ತಾರೆ. ಕಾಮಕ್ರೋಧಾದ ಶತ್ರುಗಳು ಮತ್ತೆ ದೈತ್ಯರು ಮೊದಲಾದ ಶತ್ರುಗಳ ದಾಳಿಯಿಂದ ನಮ್ಮನ್ನ ಈ ಗರುಡ ಶೇಷರುದ್ರರು ರಕ್ಷಿಸ್ತಾರೆ. ಸ್ವಾರಸ್ಯಕರ ಸಂಗತಿ ಅಂದ್ರೆ ಪರ್ವತಗಳಿಗೂ ಕೂಡ ಪರೇಭ್ಯ ಅವಂತಿ ಅನ್ನುವಂಥ ನಿಷ್ಪತ್ತಿಯನ್ನು ನಾವು ಹೊಂದಿಸಬಹುದಾಗಿದೆ. ಒಂದು ರಾಷ್ಟ್ರದ ಗಡಿ ಭಾಗದಲ್ಲೆಲ್ಲ ಪರ್ವತಗಳಿದ್ರೆ ಶತ್ರುಗಳಿಗೆ ಅವು ಅಭೇದ್ಯವಾಗಿ ಉಳಿತವೆ. ಆದ್ರಿಂದಲೂ ಕೂಡ ಪರ್ವತಗಳನ್ನ ಪರ್ವತ ಅಂತ ಶಬ್ದದಿಂದ ನಾವು ಹೇಳಬಹುದಾಗಿದೆ. ವಸ್ತುತಃ ಅಲ್ಲಿ ಪಾಠ ಪರವಾನಾತ್ ಪರ್ವತ ನಾಮಧೇಯಾಹ ಅಂತ ಮತ್ತೊಂದು ಪಾಠವೂ ಕೂಡ ಕಂಡು ಬರ್ತದೆ. ಪರವಾನಾತ್ ಅಂದ್ರೆ ಪರ ಅಂದ್ರೆ ಶ್ರೇಷ್ಠನಾದಂತಹ ಸರ್ವೋತ್ತಮನಾದಂತಹ ಭಗವಂತ, ಅವನನ್ನ ವಾನಾತ್ ತಿಳಿಯುವುದರಿಂದ. ಹೀಗೊಂದು ಅಭಿಪ್ರಾಯನೂ ಕೂಡ ಜನಾರ್ದನೀಯ, ತಾಮ್ರಪರ್ಣೀಯ ಮೊದಲಾದ ವ್ಯಾಖ್ಯಾನಗಳಲ್ಲಿ ಆ ಒಂದು ಪಾಠನೂ ಕೂಡ ಕೇಳಿ ಬರ್ತದೆ. ಪರ ಭಗವಂತ, ಅವನಿಂದ ರಕ್ಷಿತರಾದವರು, ಶ್ರೇಷ್ಠನಾದಂತಹ ಪರಮಾತ್ಮನಿಂದ ರಕ್ಷಿತರಾದವರು. ಆ ಕಾರಣಕ್ಕಾಗಿಯೂ ಕೂಡ ಗರುಡ ಶೇಷರುದ್ರರನ್ನ ಪರ್ವತ ಅಂತ ಹೇಳ್ಬಹುದು. ಋಷಿಕೇಶ ತೀರ್ಥರ ಅನುಸಾರಿಯಾದಂತಹ ಪಾಠಗಳು ಮೊದಲಾದವುಗಳನ್ನು ಗಮನಿಸಿದರೆ ಪರವಾನಾಥ್, ಇದರ ಬಗ್ಗೆ ವಿದ್ವಾಂಸರಾದಂತಹ ಹಯೋಧನ ಪುರಾಣಿಕಾಚಾರ್ಯರು, ಬನ್ನಂಜ ಗೋವಿಂದಾಚಾರ್ಯರು ಮೊದಲಾದವರು ಪಾಠ ಯಾವುದು ಏನು ಅಂತೂ ಎಲ್ಲ ವಿಚಾರ ಮಾಡಿದ್ದಾರೆ. ಅದನ್ನೆಲ್ಲ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸಿ ತೀರ್ಮಾನಿಸುವುದು ಕಷ್ಟ. ಆದರೂ ಕೂಡ ಪರವಾನಾಥ್, ಪರ ಅಂದ್ರೆ ಸರ್ವೋತ್ತಮನಾದ ಭಗವಂತ, ಅವನಿಂದ ವಾನಾಥ್, ಅವನನ್ನು ಚೆನ್ನಾಗಿ ತಿಳಿದುಕೊಳ್ಳುವವರು ಅಂತನ್ನೋ ಅರ್ಥಕ್ಕಿಂತ ಪರಾವನಾಥ್, ಇನ್ನೊಬ್ಬರನ್ನು ರಕ್ಷಿಸುವವರು, ಭಗವಂತನಿಂದ ರಕ್ಷಿತರಾದವರು ಅನ್ನೋ ಅರ್ಥ ಹೆಚ್ಚು ಶ್ರೇಷ್ಠ. ಮತ್ತು ಆ ಪಾಠನೂ ಕೂಡ ಹೆಚ್ಚು ನಮಗೆ ಮನವರಿಕೆ ಆಗುವಂಥ, ನನಗೆ ಮನವರಿಕೆ ಆಗುವಂಥ ಪಾಠ ಅದು. ಮತ್ತೊಂದು ಬಾರಿ ಅದನ್ನು ಗಮನಿಸಬೇಕು. ಪರಾವನಾಥ್ ವಾದಿರಾಜ ಸ್ವಾಮಿಗಳ ಪಾಠ, ಪರವಾನಾಥ್ ಋಷಿಕೇಶ ತೀರ್ಥೀಯ ಪಾಠ, ಹೀಗೆ ಆ ವ್ಯತ್ಯಾಸ ಇದೆ. ಆದರೂ ಕೂಡ ನಾನು ಪರಾವನಾಥ್ ಅನ್ನೋ ಪಾಠವನ್ನು ಅರ್ಥದ ದೃಷ್ಟಿಯಿಂದ ಹೆಚ್ಚು ಉಪಯುಕ್ತ ಅಂತ ಭಾವಿಸಿದ್ದೇನೆ. ಇದೆಲ್ಲವೂ ಕೂಡ ಆ ಪರ್ವತ ಅನ್ನುವ ಶಬ್ದದ ನಿಷ್ಪತ್ತಿ, ಆಚಾರ್ಯರು ಕೊಟ್ಟಿರುವಂತಹ ಒಂದು ವಿಶಿಷ್ಟವಾದಂತಹ ಅರ್ಥ ಇದು. ಈ ಕಾರಣದಿಂದಲೇ ಪರ್ವತ ಅನ್ನುವ ಶಬ್ದಕ್ಕೆ ನಾವು ಕೇವಲ ಬೆಟ್ಟಗಳು, ಗುಡ್ಡಗಳು ಅಂತ ಅರ್ಥ ಮಾಡದೆ ಗರುಡ ಶೇಷ ರುದ್ರರು ಅಂತ ಅರ್ಥವನ್ನ ನಾನಿಲ್ಲಿ ಮಾಡ್ಕೊಂಡಿದ್ದೇನೆ. ಇದು ತಾತ್ಪರ್ಯ ನಿರ್ಣಯದಲ್ಲಿ ಹೀಗೆ ಕಾಣಿಸ್ತದೆ. ಅದಲ್ಲದೇನೆ ಪರ್ವತ ಅನ್ನೋ ಶಬ್ದಕ್ಕೆ ಭಗವಂತರಾಯರು ಒಂದು ವ್ಯಾಖ್ಯಾನ ಮಾಡಿದ್ದಾರೆ, ಎಲ್ಲಾ ಜೀವಗಳು ಅಂತ ಅರ್ಥ ಅದಕ್ಕೆ. ಅದು ಮುಂದಿನ ಮಂತ್ರದಲ್ಲಿ ಪುಷ್ಕರಾಕ್ಷ ಅನ್ನುವ ನಾಮದ ವ್ಯಾಖ್ಯಾನವನ್ನು ಮಾಡುವಂತಹ ಮತ್ತು ಮುಂದಿನ ಒಂದು ಮಂತ್ರದಲ್ಲಿ 41ನೇ ಮಂತ್ರದ ವ್ಯಾಖ್ಯಾನದಲ್ಲಿ ಮತ್ತೊಂದು ನಾಮವೇ ಅಲ್ಲಿದೆ. ಆ ನಾಮದ ವ್ಯಾಖ್ಯಾನ ಸಂದರ್ಭದಲ್ಲಿ ಪರ್ವತ ಅಂತ ಮತ್ತೊಂದು ಶಬ್ದ ಅಲ್ಲಿ ಕೇಳಿ ಬರ್ತದೆ. ಅಲ್ಲಿ ಪರ್ವತ ಅಂತಂದ್ರೆ ಎಲ್ಲಾ ಜೀವರು ಅಂತ ಅರ್ಥವನ್ನ ಅದೇ ಭಗವಂತರಾರು ಹೇಳ್ತಾರೆ. ಇಂದ್ರ ದೃಢ ಮರುಜ ಪರ್ವತಸ್ಯ, ಪರ್ವತ ಅಂದ್ರೆ ಎಲ್ಲ ಜೀವರು. ಯಾಕೆ ಜೀವರು ಅಂತಂದ್ರೆ ಪರ್ವಗಳು ಅಂದ್ರೆ ಈಗಾಗಲೇ ನಮ್ಗೆ ಗೊತ್ತಿರುವಂತೆ ಮಡಿಕೆಗಳು, ಫೋಲ್ಡ್ಗಳು ಅಥವಾ ಭಾಗಗಳು ಅಂತ ಕೂಡ ಅರ್ಥ. ಜೀವನೂ ಕೂಡ ಅನೇಕ ಭಾಗಗಳನ್ನು ಒಳಗೊಂಡವನು. ಆ ಪರ್ವಗಳನ್ನು ಒಳಗೊಂಡವನಾದ್ರಿಂದ ಅವನಿಗೆ ಪರ್ವತ ಅಂತ ಹೇಳ್ತಾರೆ. ಯಾಕೆಂದ್ರೆ ಸಾವು, ಹುಟ್ಟು, ಮತ್ತೆ ಬಾಲ್ಯ, ಯೌವನ, ಮಧ್ಯ ವಯಸ್ಸು, ವಾರ್ಧಕ್ಯ, ಸಾವು ಮೊದಲಾದ ಅನೇಕ ಭಾಗಗಳನ್ನು ಒಳಗೊಂಡವನು. ಆದ್ರಿಂದ ಅವನನ್ನು ಕೂಡ ಪರ್ವತ ಅಂತ ಹೇಳ್ತಾರೆ. ಮತ್ತೆ ಈಗಾಗಲೇ ನಾವು ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ ನೋಡಿದ ಅರ್ಥನೂ ಹೊಂದಿದೆ. ಪರಾವನಾಥ್, ಶ್ರೇಷ್ಠನಾದ ಭಗವಂತನಿಂದ ರಕ್ಷಿತನಾದವನೇ ಈ ಜೀವ. ಗರುಡ, ಶೇಷ, ರುದ್ರ ಮೊದಲಾದ ಜೀವರು ಮಾತ್ರ ಅಲ್ಲ, ಎಲ್ಲಾ ಜೀವರು ಕೂಡ ಭಗವಂತನಿಂದ ರಕ್ಷಿತರಾದವರೇ.
ಅಂಥ ಎಲ್ಲಾ ಜೀವರು ಕೂಡ ಪರ್ವತರು ಅಂತ ಅನಿಸ್ಕೊಂಡಿದ್ದಾರೆ. ಈ ದೃಷ್ಟಿಯಿಂದ ಪರ್ವತ ಅನ್ನೋ ಶಬ್ದಕ್ಕೆ ಗರುಡ ಶೇಷ ರುದ್ರಾದಿ ಜೀವರು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಇವರೆಲ್ಲರೂ ಕೂಡ ಭಗವಂತನೇ ನಿನ್ನ ದಾಸನಾದ ಮುಖ್ಯ ಪ್ರಾಣನೆದುರಿಗೆ, ಚತುರ್ಮುಖನೆದುರಿಗೆ, ನಿನ್ನೆದುರಿಗೆ ಅಂತನ್ನೋದು ನಾವು ಹೇಳಲೇಬೇಕಾದ್ದಿಲ್ಲ. ಮೊದಲು ಲಕ್ಷ್ಮೀರಮಣನಾದ ನೀನಿದ್ದೆ, ಮುಂದೆ ಚತುರ್ಮುಖ ಸರಸ್ವತಿಯರಿದ್ದಾರೆ, ಮುಂದೆ ಪ್ರಾಣ ಭಾರತೀಯರಿದ್ದಾರೆ. ಆ ಪ್ರಾಣನೆದುರಿಗೆ ಈ ಎಲ್ಲ ಜೀವರು ಕೂಡ ಅದ್ಮಸದಃ. ಅದ್ಮ ಅಂದ್ರೆ ಏನು? ನಾವೀಗಾಗಲೇ ಅದನ್ನ ಭಗವಂತರಾಯರ ವ್ಯಾಖ್ಯಾನದಲ್ಲಿ ಮತ್ತೆ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ನೋಡಿದ್ದೇವೆ. ಭಕ್ಷಣೆ ಅಂತ ಧಾತು ಇದೆ. ಭಕ್ಷಣೆ ಧಾತುವಿನಿಂದ ಅದ್ಮ ಅಂತಂದ್ರೆ ಭೋಜನ. ಆ ಭೋಜನಕ್ಕಾಗಿ ಕೂತ್ಕೊಂಡವರು ಒಂದು ಜಾಗದಲ್ಲಿ ಹೇಗೆ ಸ್ಥಿರರಾಗಿ ಕೂತ್ಕೊಂಡಿರ್ತಾರೋ ಅದರಂತೆ ಇವರೆಲ್ಲರೂ ಕೂಡ, ಈ ಎಲ್ಲ ಪರ್ವತಗಳು ಕೂಡ ನಿಷ್ಕ್ರಿಯರಾಗಿ ಕೂತಿರ್ತಾರೆ ಅಂತ ಅರ್ಥವನ್ನ ಅವ್ರು ಹೇಳಿದ್ದಾರೆ. ಅದ ಭಕ್ಷಣೆ ಅಂತ ಧಾತುವಿನಿಂದ ಅಷ್ಟೆಲ್ಲ ಅರ್ಥವನ್ನು ಹೇಳಿದ್ದಾರೆ ಅವರು. ನನಗೆ ಕಾಣಿಸಿದಂತಹ ಅರ್ಥ ಮತ್ತೊಂದಿದೆ ಇಲ್ಲಿ. ಅದೇನು? ಈ ಬಂಧನೆ ಅಂತ ಒಂದು ಧಾತು ಮತ್ತೊಂದಿದೆ, ಅಧಿಬಂಧನೆ ಅಥವಾ ಅಂಧಬಂಧನೆ ಅಂತ. ಇದು ಅತಿ ಬಂಧನೆ ಅಂತ ಮತ್ತೊಂದು ಧಾತು ಇದೆ, ಅದನ್ನು ಹೋಲ್ತದೆ. ಭ್ವಾದಿಗಣದಲ್ಲಿ ಬರುವಂತಹ ಒಂದು ಧಾತು ಅತಿ ಬಂಧನೆ, ಅದರಂತೆ ಅಧಿಬಂಧನೆ. ಈ ಆತ್ಮ ಅಂತಂದ್ರೆ ನಮ್ಮ ಶರೀರ, ಸತ್ವರಜಸ್ತಮ ಗುಣಗಳಿಂದ ಕೂಡಿದಂತಹ ಈ ಶರೀರ, ಇದು ನಮ್ಮನ್ನು ಬಂಧಿಸಿದೆ. ಸತ್ವಂ ರಜಸ್ತಮ ಇದು ಗುಣಾಹ ಪ್ರಕೃತಿ ಸಂಭವಾಹ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ. ನಾಶರಹಿತನಾದ ಈ ಜೀವನನ್ನ ಈ ಮೂರು ಗುಣಗಳು ಬಂಧಿಸಿವೆ. ಆದ್ರಿಂದ ಅದ್ಯತೆ ಈ ಶರೀರದಲ್ಲಿ ಜೀವನು ಬದ್ಧನಾಗಿದ್ದಾನೆ. ಆದ್ರಿಂದ ಅದ್ಮ ಅಂತಂದ್ರೆ ನಮ್ಮ ಬಂಧನಕ್ಕೆ ಕಾರಣವಾದ ಶರೀರ. ಅದ್ಮ ಸದಹ ಅಂದ್ರೆ ಶರೀರಬದ್ಧಾಹ ಜೀವಾಹ. ಅವರು ನಿಷೇಧು ನ ಸದ ಧಾತು ಏನಿದೆ ಆ ಧಾತುವಿಗೆ ನೀ ಅಂತ ಉಪಸರ್ಗ, ಕುಳಿತಿದ್ದಾರೆ, ನಿಂತಿದ್ದಾರೆ ಅಂತ. ಮುಂದೆ ನ ಅಂತ ಒಂದಿದೆ. ನ ಅಂತಂದ್ರೆ ಸಂಸ್ಕೃತದಲ್ಲಿ ಇವ ಅಂತ ಅರ್ಥ. ನಿಷೇಧು ನ ಅಂದ್ರೆ ಕುಳಿತಂತೆ ಇದ್ದಾರೆ. ತಸ್ಥುಹು ಇವ, ಅದಕ್ಕೇನರ್ಥ? ತಿರಸ್ಕೃತಾಹ ತಸ್ಥುಹು, ತಿರಸ್ಕೃತರಾಗಿ ನಿನ್ನೆದುರಿಗೆ ಅವರು ನಿಂತಿದ್ದಾರೆ. ಅದ್ಮಸದಃ ನ ಅಂಜಲಿ ಬಂಧನಸ್ಥಾಹ ತಿರಸ್ಕೃತಾಹ, ಅಂಜಲಿಬದ್ಧರಾಗಿ ತಿರಸ್ಕೃತರಾಗಿದ್ದಾರೆ ಅಂತ ಅದರ ಮತ್ತೊಂದು ಅರ್ಥವನ್ನು ಕೂಡ ವರ್ಣನೆ ಮಾಡಬಹುದು. ಆ ನ ಅಂತ ಅನ್ನುವುದಕ್ಕೆ ತಿರಸ್ಕಾರ ಅಂತ ಅರ್ಥ ಬರುವುದು ಹೇಗೆ? ಕರ್ಮ ನಿರ್ಣಯದಲ್ಲಿ ಕಿಂಚಿತ್ವೇಚ ಉಭಯತ್ವೇಚ ಸಂಶಯೇ ಸದೃಶೇ ತಥಾ ಇವ ಶಬ್ದ ಪ್ರಯುಜ್ಯೇತ ನೆಕ್ಕಾರೇಪಿ ಚ ಪಂಡಿತೈ ಅಂತೊಂದು ಹೀಗೊಂದು ಅಭಿಪ್ರಾಯ ಇದೆ. ಶಬ್ದ ನಿರ್ಣಯವನ್ನು ಆಚಾರ್ಯರಲ್ಲಿ ಉಲ್ಲೇಖ ಮಾಡ್ತಾರೆ. ಸಂಯೋಜನ, ಮಂತ್ರಗಳ ಸಂಯೋಜನ ಅಂತ ಅನ್ನೋದು ಎಷ್ಟು ಫಲಪ್ರದ ಅಂತ ಅನ್ನೋದನ್ನು ವರ್ಣನೆ ಮಾಡುವಂತಹ ಪ್ರಸಂಗ ಅದು. ಸ್ವಲ್ಪ ಅಂತ ಅರ್ಥ, ಇಬ್ಬರು ಉಭಯ ಅಂತ ಅರ್ಥ ಎರಡನೇದಿದು, ಸಂಶಯ ಅಂತ ಮೂರನೇ ಅರ್ಥ, ಸದೃಶ ಅಂತ ನಾಲ್ಕನೇ ಅರ್ಥ, ಮತ್ತೆ ನೆಕ್ಕಾರ ಅಂದ್ರೆ ತಿರಸ್ಕಾರ ಅಂತ ಇನ್ನೊಂದು ಅರ್ಥ. ಇವಿಷ್ಟ ಅರ್ಥಗಳು ಇವ ಅನ್ನೋ ಶಬ್ದಕ್ಕಿವೆ. ಇವ ಅನ್ನೋ ಶಬ್ದಕ್ಕೆ ಅರ್ಥ ಬಂದ ಮೇಲೆ ಇವ ಶಬ್ದ ಸಮಾನಾರ್ಥಕವಾದ ನ ಅನ್ನೋ ಶಬ್ದಕ್ಕೂ ಕೂಡ ಅವೆಲ್ಲ ಅರ್ಥಗಳು ಬರಬೇಕು. ಅದ್ಮಸದಃ ನ ಅಂತಂದ್ರೆ ಈ ಬಂಧನದಲ್ಲಿ ಇದ್ದವರಂತೆ ಅವರು ನಿನ್ನ ಹತ್ತಿರ ಇದ್ದಾರೆ ಅಂತ ಅರ್ಥ. ಬಂಧನದಲ್ಲಿದ್ದವರು ಹೇಗೆ ತಟಸ್ಥರಾಗಿ ಕೂತಿರ್ತಾರೋ, ನಿಷ್ಕ್ರಿಯರಾಗಿ ಕೂತಿರ್ತಾರೋ, ಅದರಂತೆ ನಿನ್ನ ದಾಸನಾದ ನಿನ್ನವನಾದ ಚತುರ್ಮುಖ ಅಥವಾ ಪ್ರಾಣನೆದುರಿಗೆ ಈ ಎಲ್ಲ ಜೀವರು ಕೂಡ ಬದ್ಧರಾದವರಂತೆ ಇದ್ದಾರೆ. ಅಲ್ಲಿ ಬಂಧನ ಅಂತಿದೆ. ಬಂಧನ ಅಂದ್ರೆ ಯಾವುದು? ಬಂಧನ ಅಂದ್ರೆ ಕಾರಾಗೃಹ ಬಂಧನೂ ಆಗಬಹುದು, ಮತ್ತೆ ಯಾವುದೇ ಬಂಧನೂ ಆಗಬಹುದು. ನಾವೆಲ್ಲಿ ನೋಡ್ಬೇಕಾದಂತಹ ಬಂಧನ ಅಂತಂದ್ರೆ ಈ ಕೈಗಳ ಬಂಧನ, ಕೈ ಕಟ್ಟಿ ಕೂತ್ಕೊಂಡಿರೋದು ಅಂತ ಅರ್ಥ. ಬಂಧನ ಅಂದ್ರೆ ಯಾವ ಬಂಧನವೂ ಆಗುವುದಾದ್ಮೇಲೆ ನಾನು ಅಂಜಲಿ ಬಂಧನ ಅನ್ನೋ ಅರ್ಥವನ್ನ ತಿಳ್ಕೊಂಡಿದ್ದೇನೆ.
ಅಂಜಲಿ ಬಂಧನಸ್ಥರಾಗಿ, ಇವ ಅಂದ್ರೆ ತಿರಸ್ಕೃತರಾಗುವುದಂದ್ರೆ ನಿನ್ನ ಬಲದ ಎದುರಿಗೆ ಅವರು ಕ್ಷೀಣ ಬಲರಾಗಿ ಕೂತ್ಕೊಂಡಿದ್ದಾರೆ ಅಂತ ಇಷ್ಟೇ ಅರ್ಥ, ಬೇರೆ ಏನಿಲ್ಲ. ಹಾಗಾಗಿ ಇವ ನಾನು ಶಬ್ದಕ್ಕೆ ಇವ ಅಂತ ಅರ್ಥ, ಇವ ಅನ್ನೋ ಶಬ್ದಕ್ಕೆ ಸದೃಶ ಅಂತ ಅರ್ಥ ಮಾಡುವುದಾದ್ರೆ ಕೈಕಟ್ಟಿ ಕುಳಿತವರಂತೆ ನಿಷ್ಕ್ರಿಯರಾಗಿದ್ದಾರೆ ಅಂತ ಒಂದರ್ಥ. ಇನ್ನೊಂದು ತಿರಸ್ಕೃತರಾದವರಂತೆ ನಿನ್ನ ಬಲದೆದುರಿಗೆ ಅವರು ಸೋತವರಾಗಿ ಇದ್ದಾರೆ ಅಂತ ಮತ್ತೊಂದರ್ಥ. ಅಧಧಾತುವಿಗೆ ಮತ್ತೊಂದು ಅರ್ಥವನ್ನು ಕೂಡ ನಾವು ತಗೊಳ್ಳೋದಾದ್ರೆ, ಅಧಭಕ್ಷಣೆ ಅಂತನೂ ಧಾತು ಇದೆಯಲ್ಲ, ಆ ಧಾತುವನ್ನು ತಗೊಳ್ಳೋದಾದ್ರೆ ಈ ಶರೀರಕ್ಕೆ ಅದ್ಮ ಅಂತ ಹೆಸರು. ಶರೀರಕ್ಕೆ ಈ ಮನೆಗೆ ಸದ್ಮ ಅಂತ ಕರೀತಾರೆ. ಯಾಕೆಂದ್ರೆ ಸೀದಂತಿ ಹತ್ರ ನಾವೆಲ್ಲೂ ಕೂಡ ಮನೆಯಲ್ಲೇ ಕೂತ್ಕೊಳ್ತೀವಿ, ಆದ್ರಿಂದ ಮನೆಗೆ ಸದ್ಮ ಅಂತಾರೆ. ಇದು ಸದಧಾತು, ಇದು ಅಧಧಾತು. ಈ ಶರೀರದಲ್ಲೇ ನಾವು ಕರ್ಮ ಫಲಗಳನ್ನೆಲ್ಲ ನಾವು ಉಣ್ಣುವುದು. ಆದ್ರಿಂದ ಆತ್ಮ ಅದ್ಯತೆ ಕರ್ಮಫಲಂ ಜೀವೇನ ಅತ್ರ ಇತಿ ಆತ್ಮ ಶರೀರಂ. ಅದ್ಮಸದಃ ಅಂದ್ರೆ ಶರೀರಬದ್ಧರಾದಂತಹ ಜೀವರು. ಇದು ನನ್ನ ವ್ಯಾಖ್ಯಾನ. ಅವರೆಲ್ಲರೂ ಕೂಡ ಪರ್ವತರು ಆಗಿದ್ದಾರೆ. ಪರ್ವತರು ಯಾಕಂತಂದ್ರೆ ಜನನ ಮರಣ ಮೊದಲಾದ ಅವಸ್ಥೆಗಳನ್ನು ಹೊಂದಿದಂಥವರು. ಜೀವರಿಗೇನೆ ಪರ್ವತ ಮತ್ತು ಅದ್ಮಸದ ಅಂತ ಎರಡು ಶಬ್ದಗಳು ಇಲ್ಲಿ. ಶರೀರಬದ್ಧರಾಗಿ ಜನನ ಮರಣ ಮೊದಲಾದ ಅವಸ್ಥೆಗಳನ್ನು ಅನುಭವಿಸ್ತಾ ಆ ಪರ್ವತ ಇದ್ದಾನೆ ಅಂತ ಅರ್ಥ. ಅವನು ಈ ಪ್ರಾಣ ಅಥವಾ ಚತುರ್ಮುಖನ ಎದುರಿಗೆ ನಿಂತ್ಕೊಂಡಿದ್ದಾನೆ ಅಂತ ಅದಕ್ಕೆ ತಾತ್ಪರ್ಯ. ಇಲ್ಲೊಂದು ಸ್ವಾರಸ್ಯಕರವಾದ ಸಂಗತಿಯನ್ನು ಕೂಡ ನಾವು ಗಮನಿಸಬೇಕು. ನಾವೆಲ್ಲ ಪರ್ವತರು, ಯಾಕೆಂದ್ರೆ ಬದ್ಧರಾದವರು, ಅದ್ಮಸದರು. ನಾವು ಜನನ ಮರಣಾದಿ ಅವಸ್ಥೆಗಳನ್ನು ಅನುಭವಿಸುವರಾದ್ರಿಂದ ಪರ್ವತರು. ಮತ್ತೆ ನಮ್ಮ ಬಂಧನಕ್ಕೆ ಕಾರಣವಾದ ಶರೀರದಲ್ಲಿ ಕರ್ಮಫಲವನ್ನು ಉಣ್ಣುತ್ತಾ ಇರುವಂಥವರು. ವಾಯುವಿನ ಎದುರಿಗೆ ನಾವು ಬದ್ಧರಾದವರಂತೆ ನಿಷ್ಕ್ರಿಯರಾಗಿದ್ದೇವಲ್ಲ, ಆ ವಾಯು ಅಂತ ಕರೆಸ್ಕೊಂಡಿರೋದು ಯಾಕೆ? ವಯ ಬಂಧನ ಇತ್ಯಪಿ, ಇದು ವಾಯುವನ್ನು ಹೇಳುವಂತ ವಿಶಿಷ್ಟವಾದ ಶಬ್ದ. ಭಗವಂತನು ವಾಯುವಿನೇ, ಚತುರ್ಮುಖನೂ ವಾಯುವೇ, ಪ್ರಾಣನೂ ವಾಯುವೇ. ಯಾಕೆಂದ್ರೆ ವಯ ಬಂಧನೆ, ಜಗತ್ತೆಲ್ಲವನ್ನು ಬಂಧಿಸಿಟ್ಟಿರುವುದರಿಂದ. ನಮ್ಮೆಲ್ಲರನ್ನೂ ಗರುಡಶೇಷ ರುದ್ರಾದಿಗಳನ್ನು ಪ್ರಾಣ ಬಂಧಿಸಿದ್ದಾನೆ, ಪ್ರಾಣನನ್ನ ಮಹಾಪ್ರಾಣನಾದಂತಹ ಭಗವಂತ ಬಂಧಿಸಿದ್ದಾನೆ. ಹೀಗೆ ವಾಯು ಅಂದ್ರೆ ಸರ್ವಬಂಧಕನಾದಂತಹ ಪ್ರಾಣ. ಅವನೆದುರಿಗೆ ನಾವು ಬದ್ಧರಾದವರಂತೆ ನಿಷ್ಕ್ರಿಯರಾಗಿ, ಕ್ಷೀಣ ಬಲರಾಗಿ, ತಿರಸ್ಕೃತರಾಗಿ, ನಾವೆಲ್ಲರೂ ಕೂಡ ನಿನ್ನೆದುರಿಗೆ ದುರ್ಬಲರು, ನೀನೇ ಪ್ರಬಲ ಅಂತ ಅವನನ್ನ ಸ್ತೋತ್ರ ಮಾಡಿಕೊಂಡಿದ್ದೇವೆ ಅಂತ ಅರ್ಥ. ಹೀಗೆ ಈ ಪರ್ವತ ಅನ್ನೋ ಶಬ್ದಕ್ಕೆ ಗರುಡಶೇಷ ರುದ್ರಾದಿ ದೇವತೆಗಳು ಮತ್ತೆ ಸಾಮಾನ್ಯ ಜೀವರು ಅಂತ ಕೂಡ ಅರ್ಥ. ಪರ್ವತ ಅನ್ನೋದನ್ನ ನಾವು ಗರುಡಶೇಷ ರುದ್ರಾದಿಗಳಿಗೆ ಅನ್ವಯಿಸಿಕೊಂಡು ನೋಡಿದ್ವಿ. ನದಿ ಅಂತಿದೆಯಲ್ಲ, ನದಿ ಎಂಬ ಶಬ್ದ ಹಿಂದಿನ ಮಂತ್ರದಲ್ಲಿ ಒಂದ್ ಕಡೆ ಬಂದಿತ್ತಲ್ಲ, ಆ ನದಿ ಅನ್ನೋ ಶಬ್ದಕ್ಕೆ ವೇದಾಭಿಮಾನಿ ದೇವತೆಗಳು ಅಂತ ಕೂಡ ಒಂದ್ ಕಡೆ ಅರ್ಥ ಹೇಳಿದ್ದೆ ನಾನು. ಶಂಭವೇ ನಮಃ ಅಂತನೋ ಅಲ್ಲಿ ನದೀನಾಂ ವೇದಾನಾಂ ಅಥವಾ ವೇದಾಭಿಮಾನಿ ದೇವತೆಗಳ ಪ್ರವಾಹಗಳು ಅಂತೇಳಿ. ಈ ಪಾರ್ವತಿ, ವಾರುಣಿ, ಪಾರ್ವತಿ ಮತ್ತೆ ಸುಪರ್ಣಿ ಮೊದಲಾದವರು ನದಿಗಳು, ಗರುಡಶೇಷರುದ್ರರು ಪರ್ವತಗಳು. ತುಂಬಾ ಸುಂದರವಾದಂತಹ ಹೋಲಿಕೆ ಇದು. ಯಾಕೆಂದ್ರೆ ಪರ್ವತದಿಂದಲೇ ನದಿಗಳೆಲ್ಲ ಹುಟ್ಟೋದು, ನಮಗದು ಗೊತ್ತಿದೆ. ಪರ್ವತದ ತುದಿಯಿಂದ ಆ ನದಿಗಳು ಕೆಳಗೆ ಹರಿದು ಬರಬೇಕು. ಹೀಗೆ ಪರ್ವತಗಳು ಯಾವತ್ತೂ ಕೂಡ ನದಿಗೆ ಆಶ್ರಯಗಳು. ಇದನ್ನೇ ಒಂದು ತುಂಬಾ ಸುಂದರವಾದಂತಹ ಹೋಲಿಕೆಯಲ್ಲಿ ಕಾಳಿದಾಸ ಮಾರ್ಗಾಚಲವು ವ್ಯತಿಕರ ಕುಲಿತೇವ ಸಿಂಧು ಶೈಲಾಧಿರಾಜತನಯ ನಯಯೋ ನತಸ್ಥವು ಅಂತ ವರ್ಣನೆ ಮಾಡ್ತಾನೆ. ಶಿವ ಪಾರ್ವತಿಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ನಲ್ಲ, ಅವಳು ಯಾಕೆ ತಪಸ್ ಮಾಡ್ತಿದ್ದಾಳೆ ಅಂತ. ನಾನು ಶಿವನನ್ನ ಮದುವೆ ಮಾಡ್ಕೊಳ್ಳಿಕ್ಕಾಗಿ ತಪಸ್ ಮಾಡ್ತಿದ್ದೇನೆ ಅಂತ ಹೇಳಿದ್ದು. ಶಿವ ಅವನು ಭಸ್ಮಧಾರಿ, ಅಮಂಗಲ, ಅವನನ್ನ ಯಾಕೆ ಮದುವೆ ಮಾಡ್ಕೊಳ್ತಾ ಇದ್ದಿ ಅಂತ ಇವನು ಹಾಸ್ಯ ಮಾಡಿದ. ಆಗ ಅವನಿಗೆ ಸರಿಯಾದ ಉತ್ತರ ಕೊಟ್ಲು. ಆದರೂ ಶಿವನಿಂದೆಯನ್ನು ನೀನು ಮಾಡ್ತಿರೋದ್ರಿಂದ ಬ್ರಹ್ಮಚಾರಿ ರೂಪದಲ್ಲಿ ಬಂದಿರುವಂತ ನೀನು, ಅವನು ಶಿವ ಅಂತ ಗೊತ್ತಿರಲಿಲ್ಲ ಅವಳಿಗೆ, ನೀನು ಬ್ರಹ್ಮಚಾರಿ ಶಿವನಿಂದೆ ಮಾಡ್ತಿರೋದ್ರಿಂದ ನಾನು ಇಲ್ಲಿ ನಿಲ್ಲೋದಿಲ್ಲ, ಆಶ್ರಮದಿಂದ ಎದ್ದು ಹೊರಗೆ ಹೋಗ್ತೇನೆ ಅಂತ ಹೊರಗೆ ಹೊರಟೋದ್ಲು. ಆಗ ಶಿವ ತನ್ನ ಮೂಲ ರೂಪವನ್ನು ತಾಳಿ ಅವಳನ್ನ ತಡೆ ಹಿಡಿದ, ಅವಳನ್ನು ಹೊರಗೆ ಹೋಗ್ಲಿಕ್ಕೆ ಬಿಡಲಿಲ್ಲ ಅಂತ ಅಲ್ಲಿ ಕಾಳಿದಾಸ ವರ್ಣನೆ ಮಾಡ್ತಾನೆ.
ನದಿಯ ಮಾರ್ಗದಲ್ಲಿ ಅಡ್ಡ ಬಂದಿರುವಂಥ ಪರ್ವತ. ನದಿ ತನ್ನ ಮಾರ್ಗದಲ್ಲಿ ತಾನು ಹರಿತಾ ಇದೆ. ಮಾರ್ಗ ಮಧ್ಯದಲ್ಲಿ ಒಂದು ದೊಡ್ಡ ಪರ್ವತ ಬಂದರೆ ಆ ನದಿಗೆ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ. ಅಲ್ಲಿ ತಟಸ್ಥವಾಗಿ ಒಂದು ಜಾಗದಲ್ಲಿ ಅದು ನಿಂತು ಬಿಡ್ತದೆ. ಮಾರ್ಗ ಅಚಲ, ಮಾರ್ಗದಲ್ಲಿ ಬಂದಿರುವ ಅಚಲ ಅಂದ್ರೆ ಪರ್ವತ, ಅದರ ವ್ಯತಿಕರ ಆಕುಲಿತ ಗೊಂದಲಕ್ಕೀಡಾದ ನದಿಯಂತೆ ಪಾರ್ವತಿ ನಿಂತಳು ಅಂತ. ಹೀಗೆ ಪಾರ್ವತಿಯನ್ನು ನದಿ ಅಂತಲೂ ಶಿವನನ್ನು ಪರ್ವತ ಅಂತಲೂ ಕಾಳಿದಾಸ ವರ್ಣನೆ ಮಾಡುವುದು ತಾತ್ವಿಕ ದೃಷ್ಟಿಯಿಂದಲೂ ಮತ್ತೆ ಶೃಂಗಾರದ ದೃಷ್ಟಿಯಿಂದಲೂ ತುಂಬಾ ಸುಂದರವಾದಂತಹ ವರ್ಣನೆ. ಆ ಎಲ್ಲ ದೃಷ್ಟಿ ಇಟ್ಕೊಂಡ್ಲೆ ಇಲ್ಲಿ ಪರ್ವತರು ಅಂದ್ರೆ ಗರುಡ ಶೇಷ ರುದ್ರಾದಿಗಳು ಮತ್ತೆ ಎಲ್ಲ ಜೀವರು, ಅವರೆಲ್ಲರೂ ಕೂಡ ಕೈಕಟ್ಟಿ ನಿನ್ನೆದುರಿಗೆ ನಿಂತಿದ್ದಾರೆ, ನಿನ್ನ ದಾಸನಾದ ಪ್ರಾಣನೆದುರಿಗೂ ಕೂಡ ನಿಂತಿದ್ದಾರೆ ಅಂತಾನೆ ನಾನು ವ್ಯಾಖ್ಯಾನ ಮಾಡಿದ್ದೇನೆ. ಪ್ರಧಾನ ದೇವತೆಯಾದ ಭಗವಂತನೇ ನಿನ್ನ ಅಧೀನನಾದ ಶ್ರುತಿತತಿಗಳ ಒಡೆಯನಾದ ಚತುರ್ಮುಖ ಅಥವಾ ಪ್ರಾಣನೆದುರಿಗೆ ಗರುಡಶೇಷ ರುದ್ರಾದಿ ದೇವತೆಗಳು ಕೈ ಮುಗಿದು ನಮ್ರರಾಗಿ ನಿಲ್ಲುತ್ತಾರೆ. ನೀನು ಈ ಲೋಕಗಳೆಲ್ಲವನ್ನೂ ಕೂಡ ಸ್ಥಿರವಾಗಿ ಇರಿಸಿದ್ದಿ. ನೀನು ಶ್ರುತಿ ತತಿಗಳ ನೆಲೆಯೂ ಕೂಡ ಆಗಿದ್ದಿ. ಪ್ರಧಾನ ಎಂಬ ಅರ್ಥವನ್ನು ಕೊಡುವಂಥ ಸುಕೃತು ಅನ್ನೋ ಶಬ್ದ ಅದನ್ನೇ ಅರ್ಥವನ್ನೇ ಆದಿತ್ಯ ಅನ್ನೋ ಶಬ್ದ ಕೂಡ ಕೊಡುತ್ತದೆ. ಆದಿತ್ಯ ಅನ್ನೋ ಶಬ್ದಕ್ಕಿರುವಂಥ ಮತ್ತೊಂದು ಅರ್ಥ ಜ್ಞಾನರೂಪ ಅಂತ ಹೇಳಿ, ಕ್ರತು ಅನ್ನೋ ಶಬ್ದಕ್ಕೂ ಕೂಡ ಜ್ಞಾನರೂಪ ಅಂತ ಮತ್ತೊಂದು ಅರ್ಥವೂ ಕೂಡ ಇದೆ. ಹೀಗೆ ಆ ವೇದ ಮಂತ್ರಕ್ಕೂ ಮತ್ತೆ ವಿಷ್ಣು ಸಹಸ್ರನಾಮದ ಆದಿತ್ಯ ಎಂಬ ಶಬ್ದಕ್ಕೂ ಒಂದು ಸಾಮರಸ್ಯ. ಈ ಮುಂದೆ ಆದಿತ್ಯ ಶಬ್ದದ ಬೇರೆ ಬೇರೆ ಅರ್ಥಗಳನ್ನ ಗಮನಿಸೋಣ. ಎಲ್ಲವನ್ನೂ ಭಕ್ಷಿಸುವ ವಾಯು, ಈ ವಾಯುವನ್ನೇ ಆದಿ ಅಂತ ಹೇಳ್ತಾರೆ. ಇದರಲ್ಲಿ ಭಗವಂತರಾಯರ ವ್ಯಾಖ್ಯಾನ. ಅವನನ್ನ ವ್ಯಾಪಿಸಿಕೊಂಡಿದ್ದವನು, ಆದ್ರಿಂದ ಆದಿತ್ಯ ಅಂದ್ರೆ ವಾಯುವನ್ನು ವ್ಯಾಪಿಸಿಕೊಂಡಿರುವ ವಾಯುವಿನ ಪತಿಯಾದಂಥ ಭಗವಂತ ಅಂತ ಅರ್ಥ. ನಿನಗಿಂತಲೂ ಅಗ್ರೇಸರರಾದವರು ಶ್ರೇಷ್ಠರಾದವರು ಯಾರಿಲ್ಲ ಅಂತ ಆ ವಾಯು ಈ ಆದಿತ್ಯ ಶಬ್ದದಿಂದ ಅರ್ಥ ಸಿಗ್ತದೆ. ಮತ್ತೆ ಭಗವಂತನ ಪ್ರತಿಯೊಂದು ಶಬ್ದವು, ಅವನು ಹೇಳುವಂಥ ಪ್ರತಿಯೊಂದು ಶಬ್ದವೂ ಕೂಡ ಅವನ ಗುಣಗಳನ್ನ ಹೇಳಿಯೇ ಹೇಳ್ತದೆ. ಆದ್ರಿಂದ ಆದತ್ತೇ ಗುಣಜಾತಂ, ಎಲ್ಲ ಗುಣಗಳನ್ನು ಇವನು ಒಳಗೊಂಡಿದ್ದಾನೆ. ತನ್ನಲ್ಲಿ ಗುಣಗಳ ಸಮೂಹವನ್ನೇ ಇಟ್ಕೊಂಡಿದ್ದಾನೆ. ಮತ್ತೆ ಸಂಶಯಗಳನ್ನು ಪರಿಹರಿಸುವವನು. ಹೀಗೆ ಆದತ್ತೆ ಅಂದ್ರೆ ಗುಣಗಳನ್ನ ಒಳಗೊಂಡವನು, ಯ ಅಂದ್ರೆ ಸಂಶಯವನ್ನು ಪರಿಹರಿಸುವವನು. ಇದು ಆದಿತ್ಯ ಅನ್ನೋ ಶಬ್ದಕ್ಕೆ ಭಗವಂತರಾಯರು ಹೇಳುವಂತಹ ಅರ್ಥ. ಮತ್ತೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಈ ಆದಿತ್ಯ ಅನ್ನೋ ಶಬ್ದಕ್ಕೆ ಏನು ಅರ್ಥಗಳನ್ನು ಹೇಳ್ತಾರೆ ಅದನ್ನು ನೋಡೋಣ. ಆದಿತ್ಯ ಅನ್ನೋ ಶಬ್ದದಲ್ಲಿ ತಿ ಅಂತ ಏನಿದೆಯಲ್ಲ, ಅದು ತೀತ್ಯಾನಂದ ಸಮುದ್ದಿಷ್ಟ ಅಂತ ಭಾಗವತ ತಾತ್ಪರ್ಯದ ಉಲ್ಲೇಖಕ್ಕನುಸಾರವಾಗಿ ಆನಂದ ರೂಪನಾದವನು ಮತ್ತೆ ಜ್ಞಾನ ರೂಪನಾದವನು ಅನ್ನೋ ಅರ್ಥವನ್ನು ಹೇಳ್ತದೆ. ಆದಿ ಅಂದ್ರೆ ಎಲ್ಲರಿಗೂ ಆದಿ, ತ್ಯ ಅಂದ್ರೆ ಆನಂದಾನುಭವ ರೂಪ. ತೀತ್ಯಾನಂದ ಸಮುದ್ದಿಷ್ಟ ಏತಿ ಜ್ಞಾನ ಮುಚ್ಯತೆ. ಇದಿಷ್ಟು ಆದಿತ್ಯ ಶಬ್ದದ ಅರ್ಥ. ಬನ್ನಂಜಿ ಗೋವಿಂದಾಚಾರ್ಯ ಹೇಳಿರುವಂತಹ ಒಂದು ಅರ್ಥ. ಮತ್ತೆ ಕೆಲವು ಅರ್ಥಗಳು ಈ ಮುಂದಿನಂತೆ ಇವೆ. ಆದಿತ್ಯೋ ಬ್ರಹ್ಮೇತ್ಯಾದೇಶ ಛಾಂದೋಗ್ಯ ಉಪನಿಷತ್ನಲ್ಲಿ ಆ ಸೂರ್ಯನನ್ನೇ ಭಗವಂತನ ಪ್ರತೀಕ ಅಂತ ಉಪಾಸಿಸಬೇಕು. ಭಗವಂತನ ಕಣ್ಣಿಗೆ ಆದಿತ್ಯ ಎಂಬ ಹೆಸರಿದೆ. ಚಕ್ಷುಸ್ತು ವಿಶ್ವರೂಪಾಖ್ಯಂ ಆದಾನಾದ ಆಯುಷಾಮಪಿ ಆದಿತ್ಯಾಖ್ಯಂ ಚ ಸೂರ್ಯಸ್ಯಾಪಿ ಆಶ್ರಯಂ ಸರ್ವದಾ ಸ್ಮೃತಂ. ಎಲ್ಲ ದೇವತೆಗಳು ಕೂಡ ಭಗವಂತನ ಅಂಗಾಂಗಗಳನ್ನು ಆಶ್ರಯಿಸಿಕೊಂಡಿರ್ತಾರಲ್ಲ, ಸೂರ್ಯ ಭಗವಂತನ ಕಣ್ಣನ್ನು ಆಶ್ರಯಿಸಿಕೊಂಡಿದ್ದಾನೆ. ಯಾಕೆಂದ್ರೆ ಕಣ್ಣಿನಿಂದಲೇ ಅವನು ಹುಟ್ಟಿದ್ದಾನೆ. ಮತ್ತೆ ಆ ಕಣ್ಣಿನ ಮೂಲಕವೇ ಭಗವಂತ ಈ ಜಗತ್ತಿನ ಆಯುಷ್ಯವನ್ನೆಲ್ಲ ಹೀರ್ತಾನೆ. ಆದ್ರಿಂದ ಆ ಭಗವಂತನನ್ನ ಆದಿತ್ಯ ಅಂತ ಹೀಗೆ ವರ್ಣಿಸಿದ್ದಾರೆ ಛಾಂದೋಗ್ಯ ಉಪನಿಷತ್ನಲ್ಲಿ. ನಾವು ಅಗ್ನಿಯಲ್ಲಿ ಹಾಕಿದಂತಹ ಒಂದು ಆಹುತಿ ಅದು ಏನೇನು ಕಾರ್ಯ ಮಾಡ್ತದೆ ಅಂತ ಅನ್ನೋದನ್ನ
ಗೀತಾ ಭಾಷ್ಯದ 3ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಆಚಾರ್ಯ ಮಧ್ವರು ವರ್ಣನೆ ಮಾಡಿದ್ದಾರೆ, ಶಂಕರಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಅದೇ ಪ್ರಸಂಗದಲ್ಲಿ ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯಮುಪತಿಷ್ಠತಿ ಆದಿತ್ಯಾಜ್ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತಥಾ ಪ್ರಜಾಹ. ಅಗ್ನಿಗೆ ಹಾಕಿದ ಆಹುತಿ ಅಲ್ಲಿ ಸುಟ್ಟು ಹೊಗೆಯ ರೂಪದಲ್ಲಿ ಮುಂದೆ ಮೇಲೆ ಹೋಗಿ ಅಂತರಿಕ್ಷಕ್ಕೆ ಹೋಗಿ ಸೂರ್ಯನ ಕಿರಣಗಳನ್ನು ತಲುಪ್ತದೆ. ಆದಿತ್ಯಾಜ್ಜಾಯತೆ ವೃಷ್ಟಿ, ಹೀಗೆ ಅಗ್ನಿಯಿಂದ ಹೊಗೆಯ ಮೂಲಕವಾಗಿ ಸೂರ್ಯಕಿರಣಗಳ ಮೂಲಕವಾಗಿ ಅದು ಮಳೆ ಆಗ್ತದೆ. ವೃಷ್ಟೇ ಅನ್ನಂ, ಆ ಮಳೆಯಿಂದ ಬೆಳೆ ಆಗ್ತದೆ. ತತಃ ಪ್ರಜಾಹ, ಇದು ಹೀಗೆ ಜಗತ್ತಿಗೆ ಮಳೆ ಬೆಳೆ ಎಲ್ಲವನ್ನೂ ಕೊಡುವಂಥವನು, ದೇಹಾಭಿಮಾನಿಯಾದವನು, ನಮಗೆ ಜ್ಞಾನದಾಯಕನೂ ಹೌದವನು ಈ ಭಗವಂತ ಮತ್ತು ಆ ಭಗವಂತನ ಪ್ರತೀಕನಾದಂಥ ಸೂರ್ಯ. ವಾಮನ ರೂಪದಿಂದ ಅದಿತಿ ದೇವಿಯಲ್ಲಿ ಹುಟ್ಟಿದವನು ಆದಿತ್ಯ ಅಂತ ಲಕ್ಷಾಲಂಕಾರ ಅದನ್ನು ವರ್ಣನೆ ಮಾಡಿದೆ. ಆ ಅರ್ಥವನ್ನು ಈಗಾಗಲೇ ನೋಡಿದ್ದೇವೆ. ಶಾಂಕರ ಭಾಷ್ಯಕ್ಕನುಸಾರವಾಗಿ ಈ ಆದಿತ್ಯ ಮಂಡಲದಲ್ಲಿರುವಂತಹ ಹಿರಣ್ಮಯ ಪುರುಷನೇ ಈ ವಿಷ್ಣು. ಆದಿತ್ಯಾನಾಮಹಂ ವಿಷ್ಣು ಅಂತ ಗೀತಾದಲ್ಲಿ 10ನೇ ಅಧ್ಯಾಯದ 21ನೇ ಶ್ಲೋಕ ಕೇಳಿ ಬರ್ತದೆ. 12 ಜನ ಆದಿತ್ಯರಲ್ಲಿ ವಿಷ್ಣುವೇ ಪ್ರಧಾನನಾದವನು. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಆದಿತ್ಯನನ್ನ ನಿವಾಸವನ್ನಾಗಿಟ್ಕೊಂಡಂಥವನು ಅನ್ನೋ ಅರ್ಥವನ್ನ ವರ್ಣನೆ ಮಾಡ್ತಾರೆ. ಯಯೇಷಃ ಅಂತರಾದಿತ್ಯ ಹಿರಣ್ಮಯ ಪುರುಷೋ ದೃಶ್ಯತೆ ಅಂತ ಛಾಂದೋಗ್ಯ ಉಪನಿಷತ್ತನ್ನು ಕೂಡ ಅವರು ಉದ್ಧರಿಸ್ತಾರೆ. ಸೂರ್ಯನ ಅಂತರ್ಗತನಾಗಿ ಹಿರಣ್ಮಯ ಪುರುಷ ಒಬ್ಬ ಕಾಣಿಸ್ತಾನೆ. ಹಿರಣ್ಯ ಸ್ಪರ್ಶೋ ಹಿರಣ್ಯ ಕೇಶ ಆಪಾದನಖಾತ್ ಸರ್ವಯವ ಹಿರಣ್ಮಯ ಅಂತ. ಹಿರಣ್ಮಯನಾದಂಥ ಬಂಗಾರದ ವರ್ಣವುಳ್ಳಂಥ ಒಬ್ಬ ದೇವತೆ ಸೂರ್ಯನಲ್ಲಿ ಅಂತರ್ಗತನಾಗಿ ಕಾಣಿಸ್ತಾನೆ. ಅವನು ಬಂಗಾರದ ವರ್ಣವುಳ್ಳವನು ಹೌದು, ಹಿರಣ್ಮಯ ಅಂತಂದ್ರೆ ಸುಖ ಸ್ವರೂಪವುಳ್ಳವನು ಹೌದು. ನಿವಾಸ ಸವಿತಾಯಸ್ಯ ಸ ಆದಿತ್ಯ ಪ್ರಕೀರ್ತಿತ ಅಂತ ನಿರುಕ್ತಿ ಪರಾಶರ ಭಟ್ಟರು ತೋರಿಸಿದ್ದು. ಯಾರು ಸೂರ್ಯನನ್ನೇ ಪ್ರತೀಕವನ್ನಾಗಿ ಮಾಡಿಕೊಂಡಿದ್ದಾನೋ ಅವನೇ ಆದಿತ್ಯ. ಮತ್ತೆ ಸತ್ಯಸಂಧರ ವ್ಯಾಖ್ಯಾನಕ್ಕನುಸಾರವಾಗಿ ಕೂಡ ಈ ಎಲ್ಲ 2-3 ಪ್ರಧಾನವಾದಂತಹ ಅರ್ಥಗಳನ್ನ ನಾವಲ್ಲಿ ನೋಡಬಹುದು. ಈಗಾಗಲೇ ನಾವು ನೋಡಿದಂತಹ ಅನೇಕ ಅರ್ಥಗಳು ಸತ್ಯಸಂಧರು ವ್ಯಾಖ್ಯಾನ ಮಾಡಿದ್ದೇ ಆಗಿವೆ. ಆದರೂ ಕೂಡ ಅವರ ವ್ಯಾಖ್ಯಾನದಲ್ಲಿ ನಿರ್ದಿಷ್ಟವಾಗಿ ಏನಿದೆ ಅಂತ ಈಗ ನೋಡ್ಬೇಕಷ್ಟೆ. ಆದಿತ್ಯ ಸ್ಥತ್ವಾತ್ ಆದಿತ್ಯ, ಸೂರ್ಯನಲ್ಲಿ ಇರುವುದರಿಂದ ಆತ ಆದಿತ್ಯ ಅಂತ ಕರೆಸ್ಕೊಂಡಿದ್ದಾನೆ. ಆದಿಶ್ಚಾಸೌ ತ್ಯಶ್ಚ ಇತಿ ವ್ಯುತ್ಪತ್ಯ ಸೂರ್ಯಾಂತರ್ಗತ ರೂಪೇಣ ಪೃಥ್ವೀರಸಂ ಗೃಹಾನಃ ಯಾತಿ ಇತಿವ. ಋಗ್ಭಾಷ್ಯದಲ್ಲಿ ಬಂದಿರುವಂತಹ ಅರ್ಥಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ. ನನ್ನ ಸಂಗ್ರಹದಲ್ಲಿದ್ದುದನ್ನು ಮೊದಲು ಹೇಳಿದ್ದೆ. ಅವೆಲ್ಲ ಅರ್ಥಗಳನ್ನ ಮಹನೀಯರಾದ ಸತ್ಯಸಂಧರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳೇ ಇದ್ದಾರೆ. ಉಪೇಂದ್ರ ರೂಪದಿಂದ ಅದಿತಿಯ ಮಗನಾಗಿ ವಾಮನಾಗಿ ಜನಿಸಿದ್ದು ಒಂದು ಉಲ್ಲೇಖವನ್ನು ಕೂಡ ಸತ್ಯಸಂಧರು ಅಲ್ಲಿ ತೋರಿಸಿದ್ದಾರೆ. ಇವಿಷ್ಟು ಎಲ್ಲ ವ್ಯಾಖ್ಯಾನಕಾರರು ವರ್ಣನೆ ಮಾಡಿರುವಂತೆ ಆದಿತ್ಯ ಶಬ್ದದ ಅರ್ಥ. ಇದೇ ಶಬ್ದ ಮುಂದೆ ಮತ್ತೊಂದು ಕಡೆ ಬರುವುದಿದೆ, ಅಲ್ಲಿ ಹೆಚ್ಚಿನ ಅರ್ಥಗಳನ್ನು ಗಮನಿಸೋಣ. ಹೀಗಿದು ಆದಿತ್ಯ ಶಬ್ದದ ವ್ಯಾಖ್ಯಾನ. ಮತ್ತೆ ಅದರ ನಾಮವನ್ನು ಹೇಳುವಂತಹ ಬೃಹತಿ ಮಂತ್ರಕ್ಕೆ ಭಗವಂತರಾಯರು, ರಘುನಾಥರ ತೀರ್ಥರು ಮಾಡಿದಂತಹ ವ್ಯಾಖ್ಯಾನಗಳನ್ನು ನೋಡಿದ್ದೇವೆ. ಅದಲ್ಲದೆ ನಾನು ಆ ಶಬ್ದಕ್ಕೆ, ಆ ವೇದ ಮಂತ್ರಕ್ಕೆ ಏನು ಅರ್ಥವನ್ನು ಹೇಳಿದ್ದೇನೆ ಅಂತ ಅನ್ನೋದನ್ನು ಕೂಡ ನೋಡಿದ್ದೇವೆ. ಹೀಗಿದು ಆದಿತ್ಯ ಅನ್ನೋ ಶಬ್ದ ಸೂರ್ಯನನ್ನು ಹೇಳುವಾಗಲೇ ಮತ್ತು ಭಗವಂತನನ್ನು ಹೇಳುವಾಗಲೇ ನಮ್ಮ ಎಲ್ಲ ಲೌಕಿಕ ಮತ್ತು ಪಾರತ್ರಿಕ ಅವಶ್ಯಕತೆಗಳನ್ನು ಕೂಡ ಆ ಸೂರ್ಯನಾಗಲಿ ಸೂರ್ಯಾಂತರ್ಗತನಾದ ಭಗವಂತನಾಗಲಿ ಹೇಗೆ ಪೂರೈಸ್ತಾರೆ ಅಂತ ಅನ್ನೋದನ್ನ ಶಾಸ್ತ್ರೀಯವಾಗಿ ವರ್ಣನೆ ಮಾಡಿದಂಥ ಒಂದು ಶಬ್ದ. ಆ ಶಬ್ದದ ವ್ಯಾಖ್ಯಾನದೊಂದಿಗೆ ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.